ಒಬ್ಬ ಯುವತಿಯ ಮೇಲೆ ಎರಡೆರಡು ಬಾರಿ ಅತ್ಯಾಚಾರ ಆಗಿದೆ. ಒಂದು ಬಾರಿ ಪ್ರಿಯಕರನಿಂದ, ಇನ್ನೊಂದು ಬಾರಿ ಸಹಾಯ ಮಾಡ್ತೀನಿ ಅಂತ ಬಂದ ಯುವಕನಿಂದ. ಈ ರೀತಿಯಾಗಿರುವಂತಹ ಘಟನೆ ಆಗಿದೆ. ನಿಜಕ್ಕೂ ಕೂಡ ಆ ಮಹಿಳೆ ಅಥವಾ ಯುವತಿ ಊಹಿಸಿರಲಿ, ಎರಡೆರಡು ಬಾರಿ ಅತ್ಯಾಚಾರವಾಗಿರುವಂಥದ್ದು. ಅತ್ಯಾಚಾರ ಮಾಡಿ ಮಹಡಿಯಿಂದ ತಳ್ಳಿದ್ದಾನೆ ಒಬ್ಬ ಅಪರಿಚಿತ, ಕೊಲೆ ಕೂಡ ಮಾಡಿದ್ದಾನೆ. ನಂಬಿಸಿ ಇಲ್ಲಿ ಅತ್ಯಾಚಾರವನ್ನು ಎಸಗಿಸಿ ಹೋಗಿದ್ದಾನೆ. ಆತ ಪ್ರೀತಿ ಮಾಡಿದಂತಹ ಪ್ರಿಯಕರ ಅದು ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ, ಇನ್ನೊಬ್ಬತ ಸಹಾಯ ಮಾಡ್ತೀನಿ ಅಂತ ಬಂದು ಆತ ಕೂಡ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂಥದ್ದು. ಒಡಿಸ್ಸಾದ ಜಗತ್ಸಿಂಗ್ಪುರ ಏನಿದೆ ಅಲ್ಲಾಗಿರುವಂತಹ ಘಟನೆ ಇದು. ಯುವತಿ ಗೆಳೆಯನಿಗಾಗಿ ಮನೆ ಬಿಟ್ಟು ಬಂದಿರ್ತಾಳೆ ಆತನನ್ನು ನಂಬಿ. ಆತ ಕೂಡ ನಂಬಿಸಿರ್ತಾನೆ, ಮದುವೆ ಆಗ್ತೀನಿ ಅಂತ ಆಸೆಯನ್ನು ಕೂಡ ತೋರಿಸಿರ್ತಾನೆ. ಅದನ್ನು ನಂಬಿ ಮನೆ ಬಿಟ್ಟು ಬಂದಿರ್ತಾಳೆ. ದೇವಸ್ಥಾನಕ್ಕೆ ಬಾ ಹೋಗೋಣ ಅಂತ ಹೇಳಿ ಆಹ್ವಾನ ಕೂಡ ಬಂದಿರುತ್ತೆ, ಯುವಕನಿಂದ ಬಂದಿರ್ತಾಳೆ ಮಹಿಳೆ ಮನೆ ಬಿಟ್ಟು. ಅಲ್ಲಿಂದ ಯುವಕನ ಜೊತೆ ಹೋಗಿ ಮದುವೆ ಆಗೋಕೆ ನಿರ್ಧಾರವನ್ನು ಮಾಡಿರ್ತಾಳೆ ಯುವತಿ. ಒಬ್ಬ ಯುವತಿ ಇಬ್ಬಿಬ್ಬರನ್ನ ನಂಬಿ ಹೋದಾಗ ಏನಾಯ್ತು ಅನ್ನುವಂತಹ ಘಟನೆಗೆ ಇದು ಸಾಕ್ಷಿ. ಏನು ಪ್ರೀತಿ ಮಾಡಿದಂತಹ ಯುವಕ ಇರ್ತಾನೆ, ಆತ ಮದುವೆ ಆಗ್ತೀನಿ ಬಾ ಅಂತ ಹೇಳಿ ದೇವಸ್ಥಾನಕ್ಕೆ ಕರೀತಾನೆ. ಅದನ್ನು ನಂಬಿ ಮನೆ ಬಿಟ್ಟು ಬಂದಿರ್ತಾಳೆ. ಆಮೇಲೆ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತಾನೆ, ಅಪರಿಚಿತವಾದಂತಹ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗಿ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿಸಿ ಅಲ್ಲೇ ಬಿಟ್ಟು ಹೋಗಿರ್ತಾನೆ. ಆನಂತರ ಮತ್ತೊಬ್ಬ ವ್ಯಕ್ತಿ ಏನಿರ್ತಾನೆ, ನಾನು ಸಹಾಯ ಮಾಡ್ತೀನಿ ನಿನಗೆ ಅಂತ ಹೇಳಿ ಬರ್ತಾನೆ. ಆತ ಕೂಡ ಅತ್ಯಾಚಾರವನ್ನು ಮಾಡ್ತಾನೆ. ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ. ನಿಜಕ್ಕೂ ಕೂಡ ಆ ಮಹಿಳೆಯ ಕೊಲೆ ಕೂಡ ಆಗಿದೆ. ಎರಡೆರಡು ಬಾರಿ ಅತ್ಯಾಚಾರವನ್ನು ಮಾಡಿ ಕೊಲೆ ಮಾಡಿರುವಂಥದ್ದು. ಮಹಡಿಯಿಂದ ತಳ್ಳಿ ಸಾಯಿಸಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಸಹಾಯ ಮಾಡ್ತೀನಿ ಅಥವಾ ಪ್ರೀತಿ ಮಾಡ್ತವನ ಜೊತೆ ಹೋಗಿದ್ದಕ್ಕೂ ಕೂಡ ಅಲ್ಲಿ ಮೋಸ ಆಯಿತು. ಬೇರೆಯವರು ಸಹಾಯ ಮಾಡ್ತೀನಿ ಅಂತ ಬಂದಿದ್ದಕ್ಕೂ ಕೂಡ ಅಲ್ಲಿ ಮೋಸ ಆಯಿತು. ಮೋಸ ಹೋಗಿದ್ದು ಮಾತ್ರವಲ್ಲ, ಅಲ್ಲಿ ಜೀವನೇ ಹೋಯಿತು. ಈ ರೀತಿಯಾದಂಥ ಘಟನೆ. ಅದಕ್ಕೆ ಮಹಿಳೆಯರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು. ಕಷ್ಟದಲ್ಲೇ ಇದ್ದೀವಿ ಅಂತ ಸಹಾಯ ಮಾಡೋಕೆ ಬಂದಿದ್ದಾರೆ, ಓಕೆ ಅಂತ ಅವ್ರನ್ನ ನಂಬ್ತೀರಿ ಅಂದರೆ ಅವ್ರನ್ನೂ ಕೂಡ ನಂಬೋಕ್ಕಾಗಲ್ಲ ಅಂತ ಇಲ್ಲೊಂದು ಉದಾಹರಣೆ. ಪ್ರೀತಿ ಮಾಡಿದವ್ರನ್ನ ನಂಬ್ತೀವಿ ಅಂತಂದ್ರೆ ಅದು ಕೂಡ ನಂಬೋಕ್ಕಾಗಲ್ಲ. ಅದಕ್ಕೂ ಕೂಡ ಇದು ಉದಾಹರಣೆ. ಒಡಿಸ್ಸಾದ ಜಗತ್ಸಿಂಗ್ಪುರ ಏನಿದೆ ಅಲ್ಲಾಗಿರುವಂಥ ಘಟನೆ. ಒಬ್ಬ ಯುವಕ ನಂಬಿಸ್ತಾನೆ, ಕರೆಸ್ತಾನೆ, ಮೋಸ ಮಾಡ್ತಾನೆ, ಅತ್ಯಾಚಾರ ಮಾಡ್ತಾನೆ, ಬಿಟ್ಟು ಹೋಗ್ತಾನೆ. ಆಮೇಲೆ ಮತ್ತೊಬ್ಬ ಬರ್ತಾನೆ, ಆತನನ್ನು ಕೂಡ ನಂಬ್ತಾಳೆ ಹುಡುಗಿ. ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಹೋಗಿರ್ತಾನೆ. ಅಲ್ಲಿಂದ ಮನೆಗೆ ಹೋಗ್ಬೇಕಲ್ಲ, ಬಂದಾಗ ಏನಾಯ್ತು ಎತ್ತಾಯ್ತು ಅಂತ ಬಂದು ವಿಚಾರಿಸ್ತಾನೆ. ಆಗ ಹಿಂಗಾಯ್ತು ಅಂತ ಹೇಳಿದಾಗ, ಆಯಿತು ನೀನೇನು ಭಯ ಪಡಬೇಡ, ನಾನಿದ್ದೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೋಗಿ ಆತನೂ ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನು ಎಸಗಿಸಿ ಸುಮ್ಮನಾಗಲಿಲ್ಲ, ಕೊಲೆ ಮಾಡಿದ್ದಾನೆ. ಒಂದು ಬಿಲ್ಡಿಂಗ್ ಮೇಲಿಂದ ತಳ್ಳಿ ಕೊಲೆ ಮಾಡಿರುವಂಥದ್ದು. ನಿಜಕ್ಕೂ ಕೂಡ ಇಂತಹ ಘಟನೆಗಳನ್ನು ಕೇಳಿದಾಗ ಹೆಣ್ಮಕ್ಳು ಎಷ್ಟು ಹುಷಾರಾಗಿರಬೇಕು ಅಂತ ಯೋಚನೆ ಮಾಡಬೇಕಾಗತ್ತೆ. ಸುಮ್ಮನೆ ಯಾರ್ಯಾರನ್ನೋ ನಂಬಿ ಹೋಗೋದಲ್ಲ, ಅಥವಾ ನಮಗೆ ಎಷ್ಟೋ ವರ್ಷಗಳಿಂದ ಪರಿಚಯ ಇದ್ದಾರೆ ಅಂತ ಹೇಳಿ ಕೂಡ ನಂಬೋಕ್ಕಾಗಲ್ಲ. ಯಾಕಂದರೆ ಈಗ ಏನೇನು ಘಟನೆಗಳಾಗ್ತವೆ ಅದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯಾಕಂತಂದರೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಬರೀ ಹುಡುಗರು ಮಾತ್ರ ಈ ರೀತಿಯಾಗಿ ಮಾಡ್ತಾರೆ ಅಂತ ಏನಲ್ಲ, ಹುಡುಗಿಯರು ಕೂಡ ಮಾಡ್ತಾರೆ. ನೋಡಿದ್ದೀವಿ ನಾವು. ಮದುವೆ ಆದಮೇಲೂ ಕೂಡ ಇಂಥ ಘಟನೆಗಳಾಗ್ತಾ ಇವೆ. ಮದುವೆ ಆಗೋಕ್ಕೂ ಮುಂಚೆ ಕೂಡ ಈ ರೀತಿಯಾಗಿ ಘಟನೆಗಳಾಗ್ತಾ ಇವೆ. ನಿಜಕ್ಕೂ ಕೂಡ ಇಂತಹ ವಿಚಾರಗಳು ಬಂದಾಗ ತಂದೆ ತಾಯಿಗಳು ಕೂಡ ಯೋಚನೆ ಮಾಡಬೇಕು, ಮಹಿಳೆಯರು ಯೋಚನೆ ಮಾಡಬೇಕು, ಹುಡುಗರು ಕೂಡ ಯೋಚನೆ ಮಾಡಬೇಕು. ಒಬ್ಬರ ಪ್ರಾಣವನ್ನು ತೆಗಿಬೇಕಾದ್ರೆ ಅಥವಾ ಇನ್ನೊಬ್ಬರ ಮಾನಕ್ಕೆ ಹಾನಿಯಾಗುವ ರೀತಿ ನಡೆದುಕೊಳ್ಬೇಕಾದ್ರೆ ಮುಂದೆ ನಮಗೆ ಅದರ ಪರಿಣಾಮ ಏನಾಗುತ್ತೆ, ಕಾನೂನಿನಲ್ಲಿ ಏನು ಶಿಕ್ಷೆ ಇರುತ್ತೆ ಅದನ್ನು ಗಮನಿಸಿದಾಗ ಇಂತಹ ಒಂದು ಘಟನೆಗಳು ಕಡಿಮೆ ಆಗೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾನೂನಿನ ಮೇಲೆ ಯಾರಿಗೂ ಕೂಡ ಭಯ ಇಲ್ಲದಂತಾಗ್ತಾ ಇದೆ. ಯಾಕಂತಂದರೆ ನಮ್ಮಲ್ಲಿ ಕಠಿಣ ಕ್ರಮಗಳು ಇಲ್ಲ. ಇದ್ರೂ ಕೂಡ ಕಾನೂನು ನಮಗೆ ಏನೂ ಕೂಡ ಮಾಡೋಕ್ಕಾಗಲ್ಲ ಅನ್ನುವಂಥ ಧೈರ್ಯ ಇದೆಯಾ, ಅಥವಾ ಇನ್ನು ಬೇರೆ ಏನಾದರೂ ಯಾರ್ದೋ ಒಂದು ಸಪೋರ್ಟ್ ಇದೆಯಾ ಅಂತ ಈ ರೀತಿ ನಮಗೆ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇಲ್ಲಿ ನಂಬಿ ಬಂದಂತಹ ಮಹಿಳೆಗೆ ಸಿಕ್ಕಿದ್ದು ಏನು? ದೌರ್ಜನ್ಯ, ಅತ್ಯಾಚಾರ, ಲಾಸ್ಟಿಗೆ ಸಾವು. ಅದು ಒಂದೇ ದಿನದಲ್ಲಿ ಇಬ್ಬಿಬ್ಬರು ಯುವಕರು ಮಾಡಿದಂತಹ ಕೃತ್ಯದಿಂದ ಎರಡೆರಡು ಬಾರಿ ಅತ್ಯಾಚಾರಕ್ಕೆ ಒಳಗಾಗಿ ಈ ಮಹಿಳೆ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ. ಯಾಕಂದರೆ ಒಡಿಸ್ಸಾ ಆಗಿರ್ಬೋದು, ರಾಜಸ್ಥಾನ, ಗುಜರಾತು ಈ ಕಡೆಯಲ್ಲೆಲ್ಲ ಸ್ವಲ್ಪ ಕ್ರೈಮ್ ರೇಟ್ಗಳು ಜಾಸ್ತಿ ಇದ್ದರೂ ಕೂಡ ಬೇರೆ ಬೇರೆ ರೀತಿಯಾಗಿ ನೋಡ್ತಾ ಇದ್ವಿ. ಆದರೆ ಇಲ್ಲಿ ಒಂದೇ ದಿನದಲ್ಲಿ ಆ ಮಹಿಳೆ ಎರಡೆರಡು ಬಾರಿ ಈ ರೀತಿಯಾಗಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆ ಆಗ್ತಾಳೆ ಅಂದರೆ ಅವ್ರು ಯಾರು ಅಂತ ಹೇಳಿ ಪೊಲೀಸರು ಹುಡುಕ್ತಾ ಇದ್ದಾರೆ ಕೇಸನ್ನು ದಾಖಲಿಸಿಕೊಂಡು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.